ಆವತ್ತು ನೀವು ಬಂದಾಗ ಅವಳು ಇಲ್ಲಿ ಇರ್ಲಿಲ್ಲ, ಹಾಸ್ಟೆಲ್ ಅಲ್ಲಿ ಇರ್ಲಿ. ನಿಶ್ಚಿತಾರ್ಥ ದಿನನೂ ಅಷ್ಟೇ, ಅವಳಿಗೆ ಅವತ್ತು ಪರೀಕ್ಷೆ ಇತ್ತು. ಅದು ಇದೇನೋ ಬರೀತಿದ್ದಾಳೆ ಅವಳು, ಏನಮ್ಮ ಅದು IAS. ನೋಡ್ವೆ ಸುಮತಿ, IAS ಮಾಡ್ತಿದ್ದಾರಂತೆ. ಅವಳಿಗೆ ನಮ್ಮೂರಿಗೆ ಕಲೆಕ್ಟರ್ ಆಗಿ ಬರ್ಬೇಕು ಅಂತ ಆಸೆ. ನಾವು ಅದೇ ಆಸೆ ಇಟ್ಕೊಂಡಿದೀವಿ. ಅದು ಯಾವಾಗ ಇವಳು ನಮ್ಮೂರಿಗೆ ಕಲೆಕ್ಟರ್ ಆಗಿ ಬರ್ತಾಳು ಅಂತ ಕಾಯ್ತಾ ಇದ್ದೀವಿ ನಾವು. ಆಮೇಲೆ ಶ್ಯಾಮಣ್ಣ, ಹೆಣ್ಮಕ್ಳು ಯಾವಾಗ್ಲೂ ಓದಬೇಕು. ಅವಶ್ಯ ಅವಶ್ಯ. ಸರಿ, ಈಗ ನೀವು ಕೆಲಸ ಮಾಡಿ, ಊಟ ಮುಗಿಸ್ಕೊಂಡು ಲಗ್ನ ಪತ್ರಿಕೆ ಕೊಡಕ್ಕೆ ಹೊರಡಿ. ಆಮೇಲೆ 3 ಬೀಗರ ಮನೆ ಒಂದೇ ದಾರಿ ಆಗುತ್ತೆ, ಆದ್ರೆ ದೂರ ದೂರ ಆಗುತ್ತೆ. ನೀವಿಬ್ರೇ ಚಂದ್ರ ಅಣ್ಣ, ನೀನು ಇವ್ರ ಜೊತೆ ಹೋಗು. ಹಾ ಸರಿ ಅಣ್ಣ. ಇವನು ಬರ್ತಾನೆ. 3 ಜನ ಆಗತ್ತಲ್ಲ, 3 ಜನ ಶುಭ ಕಾರ್ಯಕ್ಕಷ್ಟು ಒಳ್ಳೇದಲ್ಲ. ಒಂದು ಕೆಲಸ ಮಾಡೋಣ, ನೀನ್ ಬೇಡ ಮಾಧುರಿ, ಇವ್ರ ಜೊತೆ ನೀನು ಹೋಗಮ್ಮ. ಅಣ್ಣ ನಾನ್ ಯಾಕೆ? ಹೋಗಮ್ಮ, ಪಾಪ ಅವ್ರಿಗೂ ಮಾತಾಡೋಕೆ ಒಂದು ಜೊತೆ ಬೇಕಲ್ಲ. ಒಬ್ರಿಗೆ ಅವ್ರಿಗೊಂದು ಬೇಜಾರಲ್ವ ಅಲ್ವಾ? ಬಾಮ್ಮ ಹೋಗಿ ಬರೋಣ. ಸರಿ ಅದ್ರ ನಾನು ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಒಳ್ಳೆಯವಳು ಅವಳು, ತುಂಬಾ ನೀಟ್ ಅವಳು. ಅದಕ್ಕೆ ಅವಳು ಅಷ್ಟು ಸುಂದರವಾಗಿ ಕಾಣೋದು. ಎಲ್ಲ ನಮ್ಮ ಅಮ್ಮನ ತರ ಅಲ್ವಾ ಅಮ್ಮ? ಒಂದು ನಿಮಿಷ, ರಂಭಾ, ಅಣ್ಣ ನೀನು ಇವ್ರನ್ನ ಕರ್ಕೊಂಡೋಗಿ ಊಟಕ್ಕೆ ಹಾಕು. ಬನ್ನಿ. ಹೋಗಿ ಹೋಗಿ. ಅಣ್ಣ, ನಾನು ಕಾರ್ ರೆಡಿ ಮಾಡ್ಬಿಡ್ತೀನಿ. ನಾನು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಅರ್ಥ ಆಯ್ತು ಅನ್ಕೊಂತೀನಿ. ಇವರು ಮೊದಲು ಹೋಗೋದೇ ನಿನ್ನ ಮನೆಗೆ. ಈಶ್ವರಿ, ತಲೆ ಕೆಟ್ಟ ನಿನ್ನಪ್ಪ ಇವ್ರ ಮುಂದೆ ಏನಾದ್ರು ಬಾಯಿಗೆ ಬಂದಂಗೆ ಹೋದ್ರಿ, ಈ ಮದುವೆ ಏನಾದ್ರು ಮುರಿದು ಬಿದ್ದರೆ ನೀನು ಈ ಮನೆ ಸೊಸೆ ಅನ್ನೋದನ್ನು ಮರಿಬೇಕಾಗತ್ತೆ. ನಿಮಗೂ ಸೇರಿಸಿ ಹೇಳಿದ್ದು, ಈ ಮದುವೆ ನಾನು ಅಂದ್ಕೊಂಡಂಗೆ ಆಗಬೇಕು. ಆಗಿಲ್ಲ, ಈ ಮನೆ ಬಾಗಿಲು ನಿಮ್ಮ ಪಾಲಿಗೆ ಶಾಶ್ವತವಾಗಿ ಮುಚ್ಚುತ್ತೆ. ಸುಮ್ಮನೆ ಇದ್ದೀನಲ್ಲ. 20 ವರ್ಷಗಳ ಹಿಂದೆ ನನ್ನ ಮಗಳನ್ನ ಮನೆಗೆ ಮದುವೆ ಮಾಡಿಕೊಟ್ಟು ಅವಳು ಅನುಭವಿಸ್ತಿರೋ ಕಷ್ಟಗಳನ್ನೆಲ್ಲ ನೋಡ್ಕೊಂಡು ಕೂಡ ಸುಮ್ಮನೆ ಇದ್ದೀನಲ್ಲ. ಅದಕ್ಕೆ ಅವ್ರು ಅಷ್ಟೊಂದು ಹಚ್ಕೊಂಡಿರೋದು. ನನ್ನ ಕೈಯಲ್ಲೂ ಶಕ್ತಿ ಇದೆ ಅನ್ನೋದನ್ನ ಅವನು ಮರ್ತು ಬಿಟ್ಟಿದ್ದಾನೆ. ನನ್ನ ಕೈಗೆ ಏನಾದ್ರು ಸಿಕ್ಬಿಡ್ಬೇಕಾಗಿತ್ತು. ಆ ರಾಕ್ಷಸನ್ನ ಕೊಚ್ಚು ಬಿಡ್ತಿದ್ದೆ. ಹಾಗೇನೆ ಏನ್ ಮಾಡ್ತೀಯ? ಸಿಗ್ಲಿಲ್ವೇ? ರೀ, ಅಳಿಯಂದ್ರ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರನ್ನ ಬೈಕೊಂಡ್ರೆ ಏನ್ರಿ ಪ್ರಯೋಜನ? ಏನಂದೆ? ಅಳಿಯಂದ್ರ? ಅವನು ಯಾವ ಅಳಿಯಾನೆ? ಇನ್ನೊಂದು ಸಲ ಅವನನ್ನು ಅಳಿಯಂದ್ರು ಅಂತ ಕರೆದ್ರೆ ನೀನ್ ಕುತ್ತಿಗೆ ಸಿಕ್ಬಿಡ್ತೀನಿ. ಸಂಸ್ಕಾರ ಇಲ್ದೇ ಇರೋ ಮೃಗ ಅವನು. ಅವನು ಮನೆಗೆ ಹೋದಾಗ ಎಷ್ಟು ಜನ ಇದ್ರು ಅವ್ರ ಮನೇಲಿ, ಎಲ್ಲರೆದ್ರಿಗೂ ನನ್ನನ್ನು ಬೈಯೋ ಹಾಗೆ ಇನ್ಯಾರನ್ನೋ ಬೈದು ಅವನು ಕಪಾಳಕ್ಕೆ ಹೊಡಿತಾನೆ. ಎಂತ ಅವಮಾನ ಆಯ್ತು ಗೊತ್ತಾ ನನಗೆ. ಅದೇ ಆ ಹುಡುಗಿ ಕಡೆಯವರು ಬಂದ ತಕ್ಷಣ ಬಣ್ಣನೇ ಬದಲಾಯಿಸ್ಬಿಟ್ಟೆ. ಎಂಥ ನಾಟಕ ಆಡ್ತಾನೆ ಕಳ್ಳನ್ ಮಗ. ಅಂಥವ್ರ ಮನೆಗೆ ನಮ್ಮ ಮಗಳನ್ನ ಕೊಟ್ಟು ಅವಮಾನದಿಂದ ತಲೆ ತಗ್ಸೋ ಹಾಗಾಗಿದೆ ನನಗೆ ಇವತ್ತು. ಏನೇ ಹಾಗೆ ನೋಡ್ತಾ ಇದೀಯಾ? ಅವತ್ತು ನೀವೇ ತಾನೇ ಮೇಲ್ ಬಿದ್ದು ಹೋಗಿ ಮಗಳನ್ನ ಮದುವೆ ಮಾಡಿಕೊಟ್ಟು ಇವತ್ತು ಹೀಗೆ ಮಾತಾಡ್ತಿದ್ದೀರಲ್ಲ ಅಂತ ಯೋಚನೆ ಮಾಡ್ತಿದ್ಯಲ್ಲ.
ಅಯ್ಯೋ ಹಾಗಲ್ಲ ಅಂದ್ರೆ ಅವತ್ತು ಮಾಡಿದ ತಪ್ಪಿಗೆ ಕಣೆ ಇವತ್ತು ತಲೆ ತಗ್ಸಿ ನಿಂತಿರೋದು. ಅವತ್ತು ಕಾಲಿಗೆ ಬಿದ್ದು ಹೆಣ್ಣು ಕೇಳೋದಕ್ಕೆ ಬಂದಿದ್ದವನು ಇವತ್ತು ಹೇಗೆ ಮಾತಾಡ್ತಾನೆ ನೋಡು. ನನ್ನ ಮಗಳು ಆ ಮನೆಯಲ್ಲಿ ಎಂಜಿನ್ ಲೋಟ ತೊಳ್ಕೊಂಡು ಕೂತಿಯಾಳೆ ಕಡೆ. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನನಗೆ. ಕೆರಸ್ದೋಳ್ ತರ ನನ್ನ ಮಗಳು ಆ ಮನೆಯಲ್ಲಿ ಬದುಕೋ ಬದಲು ನನ್ನ ಮನೇಲೇ ಇರ್ಲಿ, ಚೆನ್ನಾಗೇ ಇರ್ತಾಳೆ. ಕೈಲಾದಷ್ಟು ನಾನು ನೋಡ್ಕೋತೀನಿ. ಈ ವಯಸ್ಸಲ್ಲಿ ಗಂಡನ್ ಬಿಟ್ಟು ಅದೇ ಹೇಗ್ರಿ ಬದುಕ್ತಾಳೆ? ಅಯ್ಯೋ, ಅವಳಿಗಿರೋ ವಿದ್ಯೆಗೆ ಅವಳಿಗಿರೋ ಬುದ್ಧಿಗೆ ಚೆನ್ನಾಗೇ ಬದುಕ್ತಾಳೆ. ಯಾರ ಹಂಗೂ ಇದ್ದೆ ಯಾರಿಗೂ ತಲೆ ಬಾಗದೆ ಬಾಳ್ತಾಳೆ. ಹಾ, ಅಮ್ಮ ಈಶ್ವರಿ ಬಾಮ್ಮ. ನಿನ್ನೆ ನೆನೆಸ್ಕೊತಾ ಇದ್ವಿ. 100 ವರ್ಷ ಆಯ್ತು ಕಣಮ್ಮ ನಿನ್ಗೆ. ಯಾಕೋ ಇನ್ನೊಂದು 100 ವರ್ಷ ನಿನ್ನ ಮಗಳು ಆ ಮನೇಲಿ ಮುಸುರೆ ತಿಕ್ಕೊಂಡಿರ್ಲಿ ಅಂತಲ? ಯಾಕಮ್ಮ ಬಂದೆ? ನಿಮ್ಮ ಮನೇಲಿ ಅಷ್ಟು ಅವಮಾನ ಮಾಡಿ ಕಳಿಸಿದ ಮೇಲೆ ಆ ಮುದುಕ ಇನ್ನೂ ಬದುಕಿದಾನೋ ಅಥವಾ ಅವಮಾನದಲ್ಲೇ ಸತ್ತೋದ್ನೋ ಅಂತ ನೋಡ್ಕೊಂಬರಕ್ಕೆ ಕಳಿಸ್ಯಾನ ನಿನ್ ಗಂಡ? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನಗೆ ಗೊತ್ತು, ಒಂದ್ ವೇಳೆ ನಾ ಸತ್ತೋದ್ರು ನಿನ್ನನ್ನು ನಮ್ಮ ಮನೆ ಕಳ್ಸೋದಿಲ್ಲ ಕಣೆ. ಕಟುಕ್ರು ಕಲ್ಲು ಮನಸ್ತೋರು ಅವರು. ಅಣ್ಣ ಗುಣಶೇಖರ್ ಹಿಡಿದು ತುಂಬಾ ದೊಡ್ಡ ಮನ್ಸಪ್ಪ. ನನಗೆ ಬೇಡ ಅಂತ ಎಷ್ಟು ಹೇಳಿದ್ರು ನಾವು ಬಿಡದೆ ಕಾರಲ್ಲಿ ಕಳಿಸ್ಕೊಟ್ಟಿದಾರದ. ನಮ್ಮಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತೇನೋ. ಛೇ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಅಣ್ಣ ಏನಾದ್ರು ಕೆಲಸ ಹೇಳಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಮತ್ತೆ ಅಣ್ಣ ಹೇಳಿದ ಕೆಲಸ ಮಾಡೋದಕ್ಕೆ ನನಗೂ ಕೂಡ ಖುಷಿನೇ. ನಮ್ಮ ಅಣ್ಣ ಏನೇ ಪ್ಲಾನ್ ಮಾಡಿದ್ರು ತಾಳ್ಮೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾರೆ. ಏನೇ ಹೇಳಿ, ನೀವು ಅಣ್ಣ ತಮ್ಮಂದ್ರು ಹೀಗೆ ಒಗ್ಗಟ್ಟಾಗಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗತ್ತಪ್ಪ. ರೀ ಸ್ವಲ್ಪ ತಾಳ್ಮೆಯಿಂದ ಇರಬಾರ್ದಾ? ಇನ್ಯಾವ ಮಟ್ಟದ ತಾಳ್ಮೆ ಬೇಕಮ್ಮ? ಇನ್ನೂ ತಾಳ್ಮೆ ಬೇಕು ಅಂದ್ರೆ ನಾನು ಸತ್ತ ಹೆಣದ ತರ ಇರ್ಬೇಕಷ್ಟೇ. ನಾನು ಅದಕ್ಕೂ ಸಿದ್ಧ. ಆದ್ರೆ ಏನ್ ಮಾಡೋದು, ದೇವ್ರು ನಾನು ಕರೆಸ್ಕೋತಾ ಇಲ್ವೇ? ಇನ್ನೂ ಎಷ್ಟೆಷ್ಟು ಅವಮಾನ ಅನುಭವಿಸ್ಬೇಕು ಏನೋ. ಅನುಭವಿಸುವಂತ ದೇವ್ರು ನನ್ನ ಇಲ್ಲೇ ಬಿಟ್ಬಿಟ್ಟಿದ್ದಾನೆ. ಸುಮತಿ, ಗುಣಶೇಖರ್ ಅವರು ನಮ್ಮನ್ನು ಉಪಚಾರ ಮಾಡೋದು ಗಮನಿಸಿದ್ರೆ ನಾವೇನೋ ತುಂಬಾ ದೊಡ್ಡ ಮನುಷ್ಯರು ಅಂತ ಭಾಸವಾಗುತ್ತಲ್ಲ. ಹೌದು ರೀ, ನಮ್ಮನ್ನೇ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ ಇನ್ನು ನಮ್ಮ ಜನನಿನ ಅವ್ರ ಮನೆ ಸೊಸೇಂದ್ರನ ಎಷ್ಟು ಚೆನ್ನಾಗಿ ನೋಡ್ಕೋಬೇಡ. ಹೌದೌದು ಹೌದು. ರೀ ಒಂದ್ ನಿಮಿಷ ಇರಿ ಅಂದ್ರೆ ಮಗು ಏದುಸಿರು ಬಿಡ್ತಾ ಇದೆ. ಯಾಕಮ್ಮ, ಯಾಕೆ ಇಷ್ಟು ಗಾಬರಿಯಿಂದ ಬಂದಿದ್ಯಾ? ಏನಾಯ್ತೆ? ಅಮ್ಮ ಅಪ್ಪ ಅದೇಪ್ಪ, ಹೆಣ್ಣಿನ ಮನೆ ಕಡೆಯಿಂದ ಲಗ್ನ ಪತ್ರಿಕೆ ಕೊಡಕ್ ಬರ್ತಾ ಇದ್ದಾರೆ. ಓಹೋ, ಇದಾ ವಿಷಯ? ಅದೇ ಅಂದ್ಕೊಂಡೆ. ಮನೆಗೆ ಹೋಗಿ ಕಾಲಿಗೆ ಬಿದ್ದು ನನ್ನ ಮಗಳನ್ನ ಕಳಿಸ್ಕೊಡಿ ಅಂತ ಬೇಡಿದ್ರು ಕಳಿಸ್ದೇ ಇದ್ದವ್ರು ಇವತ್ತು ಇದ್ದಕ್ಕಿದ್ದ ಹಾಗೆ ಬಂದಿದೆಯಲ್ಲ. ತುಂಬಿದ ಸಭೆಯಲ್ಲಿ ಚಪ್ಪಲಿ ತಗೊಂಡು ಹೊಡೆದು ಮನೆಗೆ ಹೋಗಿ ಹಾರ ಹಾಕ್ಬ ಅಂತ ಕಳಿಸಿದಾನ ಅವನು. ಯಾಕೆ ಹಾಗೆ ನೋಡ್ತಾ ಇದೀಯಾ? ಅರ್ಥವಾಗ್ಲಿಲ್ವಾ ನಿನಗೆ? ಬೆಂಗಳೂರಿಂದ ಲಗ್ನ ಪತ್ರಿಕೆ ಕೊಡಕ್ ಬರ್ತೀಯಾರಲ್ಲ ಹೆಣ್ಣಿನ ಕಡಿಯೋರು, ಹೆಚ್ಚು ಕಮ್ಮಿ ನಾನು ಮಾತಾಡ್ಬಿಡ್ತೀನಿ, ಕರೆಕ್ಟಾಗಿ ಮಾತಾಡಬೇಕು ಅಂತ ಹೇಳಿ ಕಳ್ಸಿಯಾನೆ ಕಳ್ಳನ ಮಗ. ಅಪ್ಪ ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ?
ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸುಮ್ಮನೆ ವಿಷಯ ದೊಡ್ಡದಾಗತ್ತೆ ಅಪ್ಪ, ಹಾಗೆ ಮಾಡಬೇಡಪ್ಪ. ಸುಮ್ಮನಿರ್ಬೇಕಾ? ಮಾತಾಡಬಾರ್ದ? ಯಾತಿಗೆ ಸುಮ್ಮನಿರ್ಬೇಕು? ಸುಮ್ಮನಿರೋದಿಲ್ಲ ನಾನು. ಬರ್ಲಿ ಅವರು, ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳ್ತೀನಿ ಅವ್ರಿಗೆ. ಇನ್ನೊಬ್ಬ ಅಪ್ಪ ತನ್ನ ಮಗಳನ್ನ ಆ ಮನೆಗೆ ಕೊಟ್ಟು ಹಾಳಾಗಬಾರ್ದು. ಸತ್ಯ ಹೇಳಬೇಡಿ. ಇನ್ನೊಬ್ಬಳು ಹುಡುಗಿ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಂತ ಹೇಳೋದಕ್ಕೆ ಬಂದಿದೀಯಾ? ಲೇ 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 ಅವ್ರಗಳ ಜೊತೆ ಸೇರಿ ನಿನ್ ತಲೆನೂ ಕೆಟ್ಟೋಗಿದೆ ಕಣೆ. ಅಂಕಲ್, ಅಮ್ಮ, ನಿಮ್ ಮಗಳು ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು. ಉಮಾ, ಈ ಮಾತು 100ಕ್ಕೆ 100 ಸತ್ಯ. ಯಾವಾಗ ನಿಮ್ಮ ಅಣ್ಣ ಗುಣಶೇಖರ್ ನಮ್ಮ ಮನೆ ಕಾಲಿಟ್ರೋ ಆ ಕ್ಷಣದಿಂದ ನಮ್ಮ ಮಗಳು ಭಾಗ್ಯವೇ ಬದಲಾಯ್ತು. ಆವತ್ತು ನೀನು ಆ ಕಟ್ಕನ್ನ ಕೈ ಹಿಡಿದಿಯೋ ನಿನ್ನ ಹಣೆ ಬರನೇ ಬದಲಾಗೋಯ್ತು ಕಣೆ. ನಿನ್ನನ್ನು ನೋಡಿದಾಗೆಲ್ಲ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗತ್ತೆ ಕಣಮ್ಮ. ಆಗಿದ್ದು ಹಾಗೋಯ್ತು ಅಂತ ಹೇಗೆ ಸುಮ್ಮನಿರ್ಲಿ ಹೇಳು? 20 ವರ್ಷಗಳ ಹಿಂದೆ ಏನೂ ವಿಚಾರಿಸದೆ ನನ್ನ ಮಗಳನ್ನ ಆ ಮನೆಗೆ ಕೊಟ್ಟು ನಾನು ಹಾಳಾದ್ನಲ್ಲ, ಹಾಗೆ ಅವರು ಹಾಳಾಗಕ್ಕೆ ಸಿದ್ಧವಾಗಿದ್ದಾರ ಇವತ್ತು? ಇವರೆಲ್ಲ ಓದ್ದೋರಲ್ವಾ? ತಲೆಯಲ್ಲಿ ಬುದ್ಧಿ ಇಲ್ವಾ ಇವರಿಗೆ? ನಿನ್ನ ಗಂಡ ಮಾಡಿದಾಗೆ ನಾಟಕ ಮಾಡೋದಕ್ಕೆ ನನಗೆ ಬರೋದಿಲ್ಲ ಕಣಮ್ಮ. ನಾನೇನಿದ್ರು ಸತ್ಯನೇ ಹೇಳೋನು. ಅವನು ಬೇಕಿದ್ರೆ ಬೆಂಗಳೂರಿನವ್ರ ಜೊತೆ ಸಂಬಂಧ ಬೆಳೆಸೋದಕ್ಕೆ ತಲೆ ಕೆಳಗಾಗಿ ನಿಂತಿರ್ಬೋದು, ಆದ್ರೆ ನನಗೆ ಅಗತ್ಯ ಇಲ್ಲ. ಯಾರು ಬಂದ್ರು ನನಗೇನಮ್ಮ, ಈ ಮದುವೆ ನಡಿಬಾರ್ದು. ನೋಡು, ನಾನಂತೂ ಇದ್ದಿದ್ದನ್ನ ಇದ್ದಾಗೆ ಹೇಳೋನೆ. ಸತ್ಯ ಹೇಳೋದ್ರಿಂದ ಒಬ್ಳು ಹುಡುಗಿ ಜೀವನ ಹಾಳಾಗೋದು ತಪ್ಪತ್ತೆ. ನನಗೆ ಯಾರ ಭಯನೂ ಇಲ್ಲ, ಯಾರ ಚಿಂತೆನೂ ಇಲ್ಲ. ಹೇಳ್ಬಿಡ್ರಿ, ಹೇಳ್ಬಿಡಿ. ಇವ್ರ ಜೀವನ ಹಾಳಾದ್ರೆ ನಿಮ್ಗೆ ಸಂತೋಷ ತಾನೇ? ಈಗೇನು ಇವಳ ಜೀವನ ಬಹಳ ಚೆನ್ನಾಗಿದೆ ನೋಡು. ಇವಳ ಜೀವನ ಮಾಡಿದ್ದು ಸಾಕು. ಮಾಡೋದೆಲ್ಲ ಮಾಡಿ ಈಗ ಇಷ್ಟು ವರ್ಷ ಆದ್ಮೇಲೆ ಏನ್ ಬೇಕಾದ್ರೂ ಆಗ್ಲಂತ ಹಠ ಮಾಡಿದ್ರೆ ಏನ್ರಿ ಪ್ರಯೋಜನ? 10 ಜನ ಸಾಕೋ ಶಕ್ತಿ ನನ್ನ ಮಗಳಿಗೆ ಇದೆ ಅಂದ್ರಲ್ಲ, ಅವತ್ತು ಇದೇ ಮಗಳು ನಾನು ಓದಿದ್ದೀನಿ, ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಏನ್ ಹೇಳಿದ್ರಿ ನೀವು? ಹುಡುಗ ಒಳ್ಳೆಯವನು, ಒಳ್ಳೆ ಮನೆತನ, ರಾಣಿ ತರ ನೋಡ್ಕೋತಾನೆ ಅಂತ ಮದ್ವೆ ಮಾಡಿ ಕಳ್ಸಿದ್ರಿ. ನಿಮ್ಮನ್ನ ನಂಬಿ ಆ ಹುಡುಗನ ಮದುವೆ ಮಾಡ್ಕೊಂಡು ಹೋದ್ಲು. ಇವತ್ತು ಸತ್ತು ಸತ್ತು ಬದುಕ್ತಾ ಇದ್ದಾಳೆ ನನ್ನ ಮಗಳು. ಪೂರ್ತಿ ಇವಳನ್ನ ಮುಗಿಸ್ಬೇಕು ಅಂತಿದ್ದೀರಾ? ಅಮ್ಮ, ನೀ ಸುಮ್ನಿರಮ್ಮ. ನಿಮ್ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ರೆ ಇವಳಿಗೆ ಇನ್ನೂ ತೊಂದರೆ ಆಗತ್ತೆ. ಅರ್ಥ ಆಗ್ತಿದ್ಯಾ ನಿಮಗೆ? ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾ ಇದ್ದೀರಲ್ಲ ಇವಳಿಗೆ. ಇವಳು ಇಲ್ಲಿಗೆ ಬಂದು ಏನ್ರಿ ಮಾಡ್ತಾಳೆ? ಇವಳು ಕಂಡ್ಕೊಂಡಿರೋ ನೆಮ್ಮದಿ ಸಂತೋಷ ಸಿಗತ್ತಾ ಇವಳಿಗೆ? ನಾವಿನ್ನು ಎಷ್ಟು ದಿವಸ ಬದುಕಿರ್ತೀವಿ? ನಾವು ಹೋದ್ಮೇಲೆ ಇವಳ ಗತಿ ಏನ್ರಿ? ಇವಳಿಗೂ ಮಕ್ಕಳಿದ್ದಾವೆ. ಆ ಮಕ್ಕಳಿಗೆ ಇವಳ ಮೇಲೆ ಗೌರವ ಇಲ್ಲದೆ ಇರಬಹುದು, ಆದ್ರೆ ಒಂದಿಲ್ಲ ಒಂದಿನ ಅವ್ರಿಗೂ ಅರ್ಥ ಆಗತ್ತೆ ರೀ. ನೋಡಿ, ನೀವು ಇವಳ ಜೀವನ ಹಾಳು ಮಾಡಿದ್ ಸಾಕು, ಇನ್ನೇನು ಮಾಡಕ್ ಹೋಗ್ಬೇಡಿ. ನೋಡಿ, ಬೆಂಗಳೂರಿಂದ ಬಂದವ್ರ ಜೊತೆ 4 ಒಳ್ಳೆ ಮಾತು ಮಾತಾಡಿ, ಆಗಲ್ವಾ? ಸುಮ್ಮನಿದ್ಬಿಡಿ. ಸತ್ಯ ಬಿಟ್ಟು ಬೇರೇನು ಹೇಳಲ್ಲ ಅಂತ ಹಠ ಮಾಡಿದ್ರೆ ಇವಳ ಜೀವನಾನೇ ಮುಗಿದು ಹೋಗತ್ತೆ ರೀ. ಯಾರಿಗೇನೇ ಆದ್ರೂ ಸತ್ಯ ನಾನ ಹೇಳೋನೆ. ಅಪ್ಪ ಅಪ್ಪ, ದಯವಿಟ್ಟು ನನ್ನನ್ನು ಇನ್ನಷ್ಟು ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬೇಡಿ ಅಪ್ಪ. ನನಗೋಸ್ಕರ ಅಲ್ದಿದ್ರು ನಿಮ್ಮ ಮೊಮ್ಮಕ್ಕಳ ಮುಖ ನೋಡ್ಕೊಂಡಾದ್ರು. ಇದೀರಾ
ಯಾರಿದ್ದೀರಿ? ಈಶ್ವರಿ, ನಮ್ಗಿನ ಮುಂಚೆ ಬಂದಿದ್ದಿಲ್ಲಮ್ಮ. ನಮಸ್ತೆ. ನಮಸ್ತೆ. ಬನ್ನಿ 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 ಕುತ್ಕೊಳ್ಳಿ. ಈಶ್ವರಿ ಈಗ ತಾನೇ ಹೇಳ್ತಾ ಇದ್ಲು ನೀವು ಬರ್ತೀರಾ ಅಂತ. ಓ ನೈಸ್ ಮ್ಯಾಮ್. ಮಾಧುರಿ, ನೀನು ಬಂದ್ಯಾ? ಸಂತೋಷ ಕಣಮ್ಮ. ನೀನು ಬಂದ್ಯಾನಾ ಅಂದ್ರೆ? ಅಯ್ಯೋ, ಅದು ಹಾಗಲ್ಲಮ್ಮ. ನೀನ್ ಅದೆಲ್ಲೋ ಹಾಸ್ಟೆಲಲ್ಲಿ ಓದ್ತಾ ಇದ್ಯಲ್ವಾ, ಅಲ್ಲಿ ರಜಾ ಸಿಗೋದೇ ಅಪರೂಪ, ಅದಕ್ಕೆ ಕೇಳಿದೆ ಅಷ್ಟೇ. ಅಫ್ಕೋರ್ಸ್, ಪ್ರಾಜೆಕ್ಟ್ ಎಲ್ಲ ರಜಾ ಸಿಗಲ್ಲ. ಇಟ್ ವಾಸ್ ನಾಟ್ ಈಸಿ. ಐ ಡಿಡ್ ಇಟ್. ದಟ್ಸ್ ವೈ ಐ ಕೇಮ್ ಅರ್ಲಿ. ಅರ್ಥ ಆಯ್ತಾ ಆಂಟಿ? ನಮಗೆ ಅರ್ಥವಾಗಿ ಏನಮ್ಮ ಆಗಬೇಕಾಗಿದೆ, ಮುಖ್ಯವಾಗಿ ಇವರಿಬ್ಬರಿಗೆ ಅರ್ಥವಾಗಬೇಕು. ನೀವೆಲ್ಲ ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಎಲ್ಲ ಅಚ್ಚುಕಟ್ಟುವಲ್ಲ. ಶಾಂತವಾಗಿದೆ ಇಲ್ಲಿ ಮನೆ. ಮನೆ ಶಾಂತವಾಗಿದ್ರೇನು, ಮನಸ್ಸು ಪ್ರಶಾಂತವಾಗಿರ್ಬೇಕು. ಸರಿಯಾಗಿ ಹೇಳಿದ್ರಿ ಸರ್. ನಮಗೆ ಒಂದು ಸ್ಪಷ್ಟತೆ ಇದೆ, ಅದು ಈ ಮನೆಯಲ್ಲಿ ನಮ್ಮ ನಿರ್ಧಾರದಲ್ಲಿ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಹಾಗಾಗಿಯೇ ಗುಣಶೇಖರ್ ಅಂತ ಅಳಿಯ ನಿಮಗೆ ಸಿಕ್ಕಿರೋದು. ಏನೋ ನಮ್ಮ ಹಾಗೆ ನಮಗೂ ಆ ಮನೆಗೆ ನಮ್ಮ ಮಗು ಸೇರುವಂತ ಭಾಗ್ಯ ಸಿಕ್ಕಿದೆ. ಎಲ್ಲ ದೇವ್ರ ದಯೆ. ಅರ್ಜೆಂಟ್ ಮಾಡಬಾರ್ದು. ಇವತ್ತು ದೇವರ ದಯೆ ಅನಿಸಿದ್ದು, ಮುಂದೆ ಒಂದು ದಿನ ಶಾಪ ಅಂತ. ಸರಿ, ಏನು ಹಾಗಂದ್ರೆ ಏನು ಅಂತದ್ದು? ರೀ, ಇವ್ರು ಹೀಗೆ ಒಗೊಟೊಗೊಟಾಗಿ ಮಾತಾಡ್ತಿರ್ತಾರೆ. ಏನಿಲ್ಲ, ಅವ್ರು ತುಂಬಾ ಒಳ್ಳೆ ಜನ ಅಂತ ಹೇಳ್ತಿದ್ದಾರೆ. ಹೌದು, ನಾನು ಹಾಗೆ ಮಾತಾಡೋದು. ಬಣ್ಣ ಬಣ್ಣದ ಮಾತಾಡಿ ಮರಳು ಮಾಡೋದಕ್ಕೆ ನನಗೆ ಬರೋದಿಲ್ಲ. ಎಲ್ಲ ರಡೇಂದ್ರ ಹಾಗೇನೆ, ಮುಚ್ಚುವರೆ ಏನೂ ಇಲ್ಲ, ನೇರ ಮನುಷ್ಯ. ಲಕ್ಷ್ಮೀ ಸರಸ್ವತಿ ಇಬ್ರು ಒಟ್ಟಿಗೆ ಹೊಂದಿದ್ದಾರೆ ಅವ್ರಿಗೆ. ಶಮಣರೇ, ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಚಿನ್ನದ ಸೂಜಿ ಅಂತ ಕಣ್ಣು ಚುಚ್ಕೋಬಾರ್ದು. ಹೊರಗಿನ ತಳಕು ಬಳಕನ್ನ ನೋಡಿ ಮರಳಾಗಬೇಡಿ. ರಾಯ್ರೆ, ಆಗಿಂದು ತಾವು ಏನೋ ಹೇಳೋ ಪ್ರಯತ್ನ ಮಾಡ್ತಿದ್ದೀರಿ. ನೇರವಾಗಿ ಹೇಳಿಬಿಡಿ, ಈ ಸಂಬಂಧ ಬೆಳೆಸ್ತಿರೋದು ತಮಗೇನಾದರೂ ದೋಷ ಕಾಣಿಸ್ತಾ ಇದೆಯಾ? ಶಮಣರೇ, ಅಪ್ಪ, ಮಾತು ಆಮೇಲೆ ಆಡಿ, ಮೊದಲು ಕಾಫಿ ಕುಡೀರಿ. ನಂಗೆ ಗ್ರೀನ್ ಟೀನೇ ಕುಡಿಯೋದು ಅಂತ ಗೊತ್ತಿಲ್ವಾ ಅದಕ್ಕೆ? ಗ್ರೀನ್ ಟೀ ಇದೆಯಾ? ಅದೆಲ್ಲ ಇಲ್ಲೆಲ್ಲಿ ಸಿಗುತ್ತೆ ಮಾಧುರಿ? ನೋಡಮ್ಮ, ಇದು ಹಳ್ಳಿ. ಇಲ್ಲಿರೋರೆಲ್ಲ ಬಡವರು, ನಿಮ್ಮ ಥರ ಶ್ರೀಮಂತರಲ್ಲ. ಅಂಥವೆಲ್ಲ ಇಲ್ಲೇನು ಸಿಗೋದಿಲ್ಲ. ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಕುಡಿ. ಅಡ್ಜಸ್ಟಾ? ಚಾನ್ಸೇ ಇಲ್ಲ. ಹಾಗಾದ್ರೆ ನಂಗೇನು ಬೇಡ. ಈಗಂದ್ರೆ ಹೇಗಮ್ಮ? ಹೊಂದ್ಕೊಂಡು ಹೋಗೋದು ಕಲಿಬೇಕು, ಇಲ್ಲ ಅಂದ್ರೆ ಹೋದ್ ಕಡೆ ಕಷ್ಟ ಆಗತ್ತೆ. ಏನಪ್ಪ ಚಂದ್ರು, ನಿಮ್ ತಂಗಿಗೆ ಗಂಡು ನೋಡ್ತಿಲ್ವಾ? ಶಕ್ತಿ ಮದುವೆ ಆಗ್ತಿದ್ದಂಗೆ ಮಾಧುರಿಗೂ ಮದುವೆ ಮಾಡಿಸ್ಬಿಡದೇನೆ. ನಿಜ ಹೇಳ್ಬೇಕು ಅಂದ್ರೆ ಅವಳಿಗೆ ಹುಡುಗನ ಹುಡುಕೋ ಅವಶ್ಯಕತೆನೇ ಇಲ್ಲ. ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಅಣ್ಣ, ನಂಗೆ ಈ ಹಳ್ಳಿ ಹುಡುಗರೆಲ್ಲ ಸೆಟ್ ಆಗಲ್ಲ. ನಂಗೆ ಸಿಟಿ ಹುಡುಗನೇ ಬೇಕು. ಅದರಲ್ಲೂ ಫಾರಿನ್ ಹುಡುಗ ಆದ್ರೆ ಇನ್ನೂ ಬೆಸ್ಟ್. ಮಾಡ್ಸೋಣ ಬಿಡು. ಹೌದಮ್ಮ, ನಿನ್ನ ಲೆವೆಲ್ಗೆ ಹಳ್ಳಿಯವ್ರು ಯಾರೂ ಆಗೋದಿಲ್ಲ.
ದೂರದಲ್ಲಿರೋರೇ ಆಗಬೇಕು. ಎಸ್ ಅಂಕಲ್, ಯು ಆರ್ ಕರೆಕ್ಟ್. ಅಣ್ಣ ಇಲ್ಲಿ ನಂಗೆ ಶಕೆ ಆಗ್ತಿದೆ, ಕಾರಲ್ಲಿ ಎ ಸಿ ಹಾಕೊಂಡು ಕೂಡನ್ವಾ? ಹಾಂ ಸರಿ ಸರಿ, ನಾನು ಸ್ವಲ್ಪ ನಮ್ದು ಆಗೋಯ್ತು, ಇನ್ನೇನು ಪತ್ರಿಕೆ ಕೊಟ್ಟು ಬಂದ್ಬಿಡ್ತೀವಿ. 1 ನಿಮಿಷ. ಪರವಾಗಿಲ್ಲ ಪರವಾಗಿಲ್ಲ, ನೀವು ಆರಾಮಾಗಿ ಲಗ್ನ ಪತ್ರಿಕೆ ಕೊಟ್ಬಿಟ್ಟು ಬನ್ನಿ. ಹಾಂ ಹಾ ಹಾ. ನಾವು ಕಾರಲ್ಲಿ ಇರ್ತೀವಿ. ಬರ ರಾಯ್ರೆ, ಆವಾಗಲೇ ತಾವೇನೋ ಹೇಳ್ತಾ ಇದ್ರಿ, ಚಿನ್ನ ಸೂಜಿ ಕಣ್ಣಿಗೆ ಅಂತ. ತಮ್ಮ ಮನಸ್ಸಲ್ಲಿ ಏನಿದೆಯೋ ಹೇಳಿಬಿಡಿ. ನಾವು ಮದುವೆ ಮಾಡಿಕೊಡೋದು ಬರೀ ನಮ್ಮ ಮಗಳನ್ನ ಅಷ್ಟೇ ಅಲ್ಲ, ನಮ್ಮ ಮನೆಯಿಂದ ಇನ್ನೊಂದು ಮನೆಗೆ ನಮ್ಮ ಜೀವದ ಒಂದು ಭಾಗವನ್ನೇ ಕೊಡ್ತಾ ಇರ್ತೀವಿ. ಹಾಗಾಗಿ ಎಷ್ಟೇ ವಿಚಾರಿಸಿದ್ರೂ ಸಾಲೋದಿಲ್ಲ. ಈಗ ನನ್ನೇ ತಗೊಳ್ಳಿ, ಎದೆ ಮೇಲೆ ಹೊತ್ತು ನನ್ನ ಮಗಳನ್ನ ಸಾಕಿದೆ. ಆದರೆ ಈಗ ನೋಡಿ ನನ್ನ ಪರಿಸ್ಥಿತಿ. ಆ ಗುಣಶೇಖರ